ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ರೀತಿಯ ಹೊಸ ಸೀರೆ ಕುಚ್ಚು ನೋಡೋಣ ಹೆಂಗೆ ಮಾಡೋದು ಅಂತ. ಇದು ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ನೀವು ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋಗಳು ನಿಮಗೆ ಸಿಗತ್ತೆ ಸುಲಭದಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದ್ರ ಹತ್ರ ಬರುತ್ತಲ್ಲ ಸಬ್ಸ್ಕ್ರೈಬ್ ಹತ್ರ. ಸಬ್ಸ್ಕ್ರೈಬ್ ಬಟನ್ ಒತ್ತಿದ ತಕ್ಷಣ ಅಲ್ಲಿ ಬೆಲ್ ಐಕಾನ್ ಬರುತ್ತೆ ಒಂದು, ಅದನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ, ಆವಾಗ ನೀವು ನೋಡ್ಕೋಬೋದು. ಇಲ್ಲಾಂದರೆ ನೀವು ಹುಡ್ಕೊಂಡು ಹೋಗಬೇಕು, ಕಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಬೇರೆ ಡಿಸೈನ್ಗಳೆಲ್ಲ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೇನು ವಿಡಿಯೋಗಳು ಪೋಸ್ಟ್ ಮಾಡ್ತಾ ಇರ್ತೀನಿ. ಬರೀ ಸೀರೆ ಕುಚ್ಚು ಅಂತಲ್ಲ, ಬೇರೆ ಕ್ರೋಶೆ ಡಿಸೈನ್ಗಳೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದರಿಂದ ನೀವು ನೋಡ್ಕೋಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನಾದರೂ ಡಿಸೈನ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈಗ ಡಿಸೈನ್ ಪ್ರಾರಂಭ ಮಾಡೋಣ. ಇದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ, 7 ನಂಬರ್ನ ಕ್ರೋಶೆ ಹುಕ್ ತಗೊಂಡಿದ್ದೀನಿ, ಮತ್ತು ರೌಂಡ್ ಬೀಡ್ಸ್ ತಗೊಂಡಿದ್ದೀನಿ. ಈ ಥರ ಮಣಿ ತಗೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ಇದಕ್ಕೆ ದಾರ ಈ ಥರ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಹೇಗೆ ಲಾಕ್ ಮಾಡೋದು ಅಂತ ನಾನು ಮೊದಲಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ, ಅದಕ್ಕೆ ಈಗ ತೋರಿಸ್ತಾ ಇಲ್ಲ, ಲಾಕ್ ಮಾಡಿದ್ದೀನಿ ಈಗಾಗಲೇ. ಫಸ್ಟು 3 ಚೈನ್ ಹಾಕಿ ಬಟ್ಟೆಗೆ ಅಳತೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 1 2 3 4 ಚೈನಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು, 1 2 3 4, ಅದು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇನ್ನು ಒಂದು ಮಣಿ ಸೇರಿಸ್ತೀನಿ. ಮಣಿ ಹೆಂಗೆ ಸೇರಿಸೋದು ಅಂತಲೂ ಮೊದಲೇ ಹೇಳಿದ್ದೀನಿ. ಆಮೇಲೆ ಬೇಸಿಕ್ ಚೈನ್ ಎಲ್ಲ ಮಾಡೋದು, ಬೇಸಿಕ್ ಕ್ರೋಶೆ ಬಗ್ಗೆ ನಾನು ಬೇರೆ ವಿಡಿಯೋ ಮಾಡಿದ್ದೀನಿ. ಅದನ್ನು ನಾನು ಯಾವಾಗಲೂ ಪ್ರತಿ ವಿಡಿಯೋಗಳಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ. ಈ ಮಣಿನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು ಬಟ್ಟೆಗೆ ಲಾಕ್. ಇದು ಫಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಹೆಂಗೆ ಅಳತೆ ಮಾಡೋದು ಅಂತ. 1 ಮತ್ತು 4 ಚೈನು, 4 ಚೈನ್ ಹಾಕಿಬಿಟ್ಟು ಇದನ್ನು ಹಿಂಗೆ ಹಿಡ್ಕೊಳ್ಳಿ. ಹಿಂಗೆ ಬಟ್ಟೆಗೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಅದೇ ಅಳತೆಗೆ ಎಷ್ಟು ಉದ್ದ ಬರುತ್ತೆ ಅಂತ ನೋಡಿಕೊಂಡು ಅಳತೆಗೆ ಲಾಕ್ ಮಾಡ್ಕೊಳ್ಳಿ. ಟೈಟ್ ಆಗಬಾರ್ದು, ಟೈಟ್ ಅಂದರೆ ಸುಕ್ಕಾಗುತ್ತೆ ಬಟ್ಟೆ. ನೀವು ಇದು ಮಾಡೋದು ಈಗ ಇದು ಟೈಟ್ ಆದರೆ ಈಗ ನೆಕ್ಸ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕ್ಬಿಟ್ಟು ಈಗ ನೋಡಿ ಟೈಟ್ ಆದರೆ ಇಲ್ಲಿ ನೀವು ಹಾಕಿದರೆ ಬಟ್ಟೆ ಏನಾಗುತ್ತೆ, ಬಟ್ಟೆ ಹಿಂಗಾಗತ್ತೆ, ಆವಾಗ ಸೀರೆ ಸುಕ್ಕಾಗತ್ತೆ. ಕಡಿಮೆ ಮಾಡಿದರೆ ಇದು ಹಿಂಗೆ ಎದ್ದು ಬರುತ್ತೆ. ಅದರಿಂದ ಅಲ್ಲಿಂದ ಅಲ್ಲಿಗೆ ಕರೆಕ್ಟಾಗಿ ಮಾಡ್ಕೊಂಡಿರಬೇಕು. ಈ ಥರ ನೋಡಿಕೊಂಡು, ತುಂಬ ಟೈಟ್ ಆಗಬಾರ್ದು. 3 ಚೈನು ಮಣಿ ಆದಮೇಲೆ 4 ಚೈನು, 3 ಚೈನು, ಇನ್ನು 4 ಚೈನು, 2 3 4 ಬಟ್ಟೆಗೆ ಲಾಕ್. ಮತ್ತೆ 4 ಚೈನು, 1 2 3 4 ಬಟ್ಟೆಗೆ ಲಾಕ್. ಇನ್ನು ಮಣಿ ಅದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ, ಬಟ್ಟೆಗೆ ಸೇರಿಸಿ. ಈ ಥರ ಮುಂದುವರಿಸ್ಕೊಂಡು ಹೋಗಬೇಕು. ಫಸ್ಟು 3 ಚೈನು ಅದು ಕುಚ್ಚಿಗೆ, ಮತ್ತು 4 ಚೈನ್ಗಳು, 2 ಸೈಡ್ 4 ಚೈನು, ಮತ್ತು ಬೀಡು, ಮತ್ತು ಬೀಡ್ ಪಕ್ಕ 2 ಸೈಡ್ 4 ಚೈನು, ಮಧ್ಯದಲ್ಲಿ 3 ಚೈನು ಕುಚ್ಚಿಗೆ, ಮತ್ತು 4 ಚೈನು. ಆ ಥರ ಮಾಡ್ಕೊಂಡು ಈ ಥರ ಮಧ್ಯದಲ್ಲೆಲ್ಲ ಈ ಥರ ಮಾಡ್ಕೊಂಡು ಹೋಗಿ ಎಂಡ್ಗೆ ವಾಪಸ್ ಬೀಡ್ ಪಕ್ಕ 4 ಚೈನ್ ಹಾಕಿ 3 ಚೈನ್ ಮಾಡಿ ಎಂಡ್ ಮಾಡಬೇಕು. ಬೇರೆದ್ರಲ್ಲೆಲ್ಲ ಮಾಡಿದ್ದೀವಿ ಬೇರೆ ವಿಡಿಯೋಗಳಲ್ಲಿ, ಅದೇ ಥರ ಸ್ಟಾರ್ಟಿಂಗ್ ಹೆಂಗಿರುತ್ತೋ ಹಾಗೆ ಎಂಡಿಂಗು. ಅಂದರೆ ಬೀಡ್ ಪಕ್ಕ 4 ಚೈನು ಬೀಡ್ ಆಗಿ, ಆಮೇಲೆ 3 ಚೈನು, ಇಲ್ಲಿ ಸ್ಟಾರ್ಟಿಂಗ್ 3 ಚೈನು ಮತ್ತು 4 ಚೈನ್ ಆಗಿ ಬೀಡು. ಇದೇ ಉಲ್ಟಾ.
ಮಧ್ಯದಲ್ಲೆಲ್ಲ 4 ಚೈನು, 3 ಚೈನು, 4 ಚೈನು ಈ ಥರ ಹೋಗಬೇಕು. ತೋರಿಸ್ತೀನಿ ಸ್ವಲ್ಪ ಉದ್ದ ಮಾಡಿ. ಫಸ್ಟ್ ರೌಂಡು ಆಯಿತು. ಈ ಥರ ನೋಡಿ, ಫುಲ್ ಹೀಗೆ ಹಾಕ್ತಾ ಹೋಗಿದ್ದೀನಿ. ಕೊನೆಯಲ್ಲಿ ಬೀಡಾದಮೇಲೆ 4 ಚೈನು, 3 ಚೈನು ಈ ಥರ ಹಾಕಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕು ಟರ್ನ್ ಮಾಡಿ ಬಟ್ಟೆನ. ಮತ್ತೆ 3 ಚೈನು, 1 2 3 ಚೈನ್ ಹಾಕ್ಕೊಂಡು ಇದು ಎಲ್ಲಿ ಲಾಕ್ ಆಗಿದೆ ಮೊದಲಿನ ರೋದಲ್ಲಿ ಇಲ್ಲಿ ಅದರ ಮೇಲೇ ಲಾಕ್ ಮಾಡ್ಕೊಳ್ಳಿ. ಲಾಕಿನ ಮೇಲೆ ಮತ್ತೆ 4 ಚೈನು ಇದನ್ನು ಮೊದಲೆಲ್ಲಿ ಲಾಕ್ ಆಗಿದೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, 4 ಚೈನಾಗಿ ಈ ಬೀಡ್ ಪಕ್ಕ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದಾಗಿ ಬೀಡ್ ಸುತ್ತಲೂ ಎಷ್ಟು ಬರುತ್ತೆ ಅಷ್ಟು ಚೈನ್ ಹಾಕ್ಕೋಬೇಕು. ಇದರಲ್ಲಿ 5 ಬರ್ಬೋದು. 5 ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕಿ ಈ ಬೀಡ್ ಪಕ್ಕ ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಬೀಡ್ ಎಲ್ಲಿ ಲಾಕ್ ಮಾಡಿದರೆ ಅದರ ಮೇಲೆ. ಇದು ನಿಮ್ಮ ಬೀಡ್ ಹೊಂದ್ಕೊಂಡಿರತ್ತೆ. ಈ ಚೈನ್ ದೊಡ್ಡ ಬೀಡ್ ಹಾಕಿದರೆ 5ಕ್ಕಿಂತ ಹೆಚ್ಚು ಬರ್ಬೋದು, 6 7 8. ಚಿಕ್ಕದು ಹಾಕಿದರೆ ಇನ್ನೂ ಕಡಿಮೆ ಬೀಡ್ ನಿಮ್ಮ ಇಷ್ಟ. ಇಲ್ಲಿ ಯಾವ ಶೇಪಿಂದ ಬೇಕಾದರೂ ಹಾಕ್ಬೋದು. ತುಂಬ ಚಿಕ್ಕದು ಹಾಕಬೇಡಿ, ಸಾಮಾನ್ಯ ಈ ಮೀಡಿಯಮ್ ಸೈಜು ಅಥವಾ ಇದಕ್ಕಿಂತ ಸ್ವಲ್ಪ ದೊಡ್ಡ ಹಾಕ್ಕೋಬೋದು. ಈ ಬೀಡ್ ಸುತ್ತಲೂ ಈ ಥರ ಕವರ್ ಆಗಿರ್ಬೇಕಷ್ಟೇ ಚೈನು. 5 ಅಂತ ಏನಿಲ್ಲ, ನಿಮ್ಮ ಬೀಡ್ನ ಗಾತ್ರ ಹೊಂದ್ಕೊಂಡಿಲ್ಲ, ಮಣಿ ಗಾತ್ರ ಹೊಂದ್ಕೊಂಡು ಇರುತ್ತೆ. ಅದು ದೊಡ್ಡದಿದ್ರೆ ಈ ಚೈನ್ ಜಾಸ್ತಿ ಆಗುತ್ತೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ 4 ಚೈನ್ ಇರಲ್ಲ, 4 ಚೈನ್ ಹಾಕಿ ಲಾಕ್ ಮಾಡಿ. ಎಲ್ಲ ಕಡೆ ಚೈನ್ ಇರಲ್ಲಿ ಚೈನ್ ಮಾಡಿ ಲಾಕ್ ಮಾಡಿ. ಬೀಡ್ ಇರಲ್ಲಿ ಮಣಿ ಇರೋಲ್ಲಿ ಈ ಥರ ಮಣಿ ಮೇಲೆ ಸುತ್ತು ಚೈನ್ ಮಾಡ್ಕೊಳ್ಳಿ. ಫುಲ್ ಮಾಡಿ ತೋರಿಸ್ತೀನಿ. ಈ ಲೈನ್ ಕಂಪ್ಲೀಟ್ ಆಯಿತು. ಚೈನ್ ಇರೋಲ್ಲಿ ಚೈನು, ಬೀಡ್ ಇರೋಲ್ಲಿ ಬೀಡ್ನ ಮೇಲೆ ಚೈನ್ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ 1 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿ ಮತ್ತೆ ಫ್ರಂಟಿಗೆ ಬಂತು. ಇದೀಗ ಬರೀ ಚೈನ್ ಆಗಿರೋದ್ರಿಂದ ಬ್ಯಾಕ್ ಸೈಡಿಂದ ಹಾಕಿದ್ದೀನಿ, ಗೊತ್ತಾಗಲ್ಲ. ಇಲ್ಲಾಂದರೆ ಯಾವುದೇ ಡಿಸೈನ್ ಮಾಡೋದಾದರೂ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಫಸ್ಟು ಅಲ್ಲೇ ಸ್ಟಾರ್ಟ್ ಮಾಡಬೇಕು. ಈಗ ಡಿಸೈನ್ಗೆ ಅಲ್ಲಿಗೆ ಬಂತು. ಇನ್ನು 3 ಚೈನು, 1 2 3 ಚೈನ್ ಹಾಕಿ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೊದಲಿನ ರೋದಲ್ಲಿ ಎಲ್ಲಿ ಮೊದಲಿನ ಸಾಲಲ್ಲಿ ಎಲ್ಲಿ ಲಾಕ್ ಆಗಿದೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು, ಅದು ಎಲ್ಲಿ ಲಾಕ್ ಆಗಿದೆ ಮೊದಲಿನ ರೋದಲ್ಲಿ ಮೊದಲಿನ ಸಾಲಲ್ಲಿ ಅಲ್ಲಿ ಲಾಕ್. ಈಗ ನೆಕ್ಸ್ಟ್ 4 ಚೈನ್ ಇದೆ ಬೀಡ್ ಪಕ್ಕ ಗ್ಯಾಪ್. ಈ 4 ಚೈನಲ್ಲಿ ಫಸ್ಟ್ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ ಈ ಬೀಡ್ ಮೇಲೆ ಮಣಿ ಮೇಲೆ ಚೈನ್ ಇದೆಯಲ್ವ ಅಲ್ಲಿ ಆರ್ಚ್ ಮಾಡ್ಕೋಬೇಕು. ಫಸ್ಟ್ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಗಿ ಈ ಥರ ಚಿಕ್ಕ ಮಣಿ ಗೋಲ್ಡನ್ ಮಣಿಗಳನ್ನು ತಗೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಳ್ಳಿ. ಮತ್ತೆ 1 ಡಬಲ್ ಕ್ರೋಶೆ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಹಾಕಿಬಿಟ್ಟು 2ನೇ ಡಬಲ್ ಕ್ರೋಶೆಯಲ್ಲಿ ಮಣಿ. ಫಸ್ಟು 2 ಡಬಲ್ ಕ್ರೋಶೆ ಆಗಿ 3ನೇ ಡಬಲ್ ಕ್ರೋಶೆಯಲ್ಲಿ ಮಣಿ, ಮತ್ತಿನ ಸರಿ ಅದ್ರ ಮುಂದೆ 2ನೇ ಡಬಲ್ ಕ್ರೋಶೆಯಲ್ಲಿ ಮಣಿ. ಇನ್ನೆಲ್ಲ 2ನೇ ಡಬಲ್ ಕ್ರೋಶೆಯಲ್ಲಿ ಒಂದು ಹಿಂಗೆ ಹಾಕಿ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಬಿಟ್ಟು 2ನೇ ಡಬಲ್ ಕ್ರೋಶೆ ಮಾಡಿಬಿಟ್ಟು ಮಣಿ.
ಇನ್ನು ಎರಡನೇ ಡಬಲ್ ಕ್ರೋಶೆಯಲ್ಲಿ ಇದು ಒಂದು, ಇನ್ನೊಂದು ಡಬಲ್ ಕ್ರೋಶೆಯಲ್ಲಿ ಮಣಿ. ಇದರಲ್ಲಿ ಮಣಿ. ಇನ್ನು ಒಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ ಮಾಡಿ ಮಣಿ. ಮತ್ತೆ ಎರಡು ಡಬಲ್ ಕ್ರೋಶೆ ಸ್ಟಾರ್ಟಿಂಗಲ್ಲಿ ಮಾಡ್ದಂಗೆ. ಎರಡು ಡಬಲ್ ಕ್ರೋಶೆ. ಈಗ ಸ್ಟಾರ್ಟಿಂಗ್ ಎರಡು ಡಬಲ್ ಕ್ರೋಶೆ, ಮೂರನೇ ಡಬಲ್ ಕ್ರೋಶೆಯಲ್ಲಿ ಮಣಿ, ಆಮೇಲೆ ಒಂದು ಸುಮ್ಮನೆ ಡಬಲ್ ಕ್ರೋಶೆ, ಎರಡನೇ ಡಬಲ್ ಕ್ರೋಶೆಯಲ್ಲಿ ಮಣಿ, ಎಲ್ಲ ಎಂಡಿಂಗಲ್ಲಿ ಮಣಿ ಆಗಿ ಎರಡು ಡಬಲ್ ಕ್ರೋಶೆ. ಈ ಥರ ಈ ಡಿಸೈನಲ್ಲಿ ಹಾಕ್ತಾ ಹೋಗಬೇಕು ಆರ್ಚ್. ಹಿಂಗೆ ಮಾಡಿಬಿಟ್ಟು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ವ ಇಲ್ಲಿ ಬೀಡ್ ಪಕ್ಕದ್ದು, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ ಅಲ್ಲೇ ಹಾಕ್ಕೊಳ್ಳಿ ಅದೇ 4 ಚೈನಲ್ಲಿ. ಮತ್ತು ಆ 4 ಚೈನ್ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮುಂದುವರಿಸ್ಕೊಂಡು ಹೋಗಿ. ಇನ್ನು ಇಲ್ಲಿ 4 ಚೈನಲ್ಲಿ 4 ಚೈನು, 3 ಚೈನಲ್ಲಿ 3 ಚೈನು, ಮತ್ತೆ 4 ಚೈನಲ್ಲಿ 4 ಚೈನು. ಈ ಬೀಡ್ ಪಕ್ಕದ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕೊಂಡು ಈ ಬೀಡ್ ಮೇಲೆ ಚೈನಲ್ಲಿ ಆರ್ಚ್ ಮಾಡ್ಕೊಳ್ಳಿ. ಇದೇ ಥರ ಮಾಡಬೇಕು. ಫಸ್ಟ್ 2 ಸುಮ್ಮನೆ ಡಬಲ್ ಕ್ರೋಶೆ ಹಾಕ್ಕೊಂಡು ಆಮೇಲೆ 3ನೇ ಡಬಲ್ ಕ್ರೋಶೆ ಹಾಕಿ ಬೀಡ್ ಹಾಕೋಬೇಕು. ಆಮೇಲೆಲ್ಲ ಒಂದು ಸುಮ್ಮನೆ ಡಬಲ್ ಕ್ರೋಶೆ, 2ನೇದಲ್ಲಿ ಬೀಡ್, ಆ ಥರ ಹಾಕೊಂಡು ಹೋಗಿ ಎಂಡಲ್ಲಿ 2 ಡಬಲ್ ಕ್ರೋಶೆ. ಈ ಥರ ಮಾಡ್ಕೊಂಡು ಹೋಗಬೇಕು. ಈ ಡಿಸೈನಲ್ಲಿ ಆರ್ಚ್ ಹಾಕ್ಕೊಂಡು ಹೋಗಬೇಕು. ಮುಂದಿನ ಡಿಸೈನ್ಗೆ ಅನುಕೂಲ ಆಗೋ ಥರ ಫುಲ್ ಮಾಡಿ ತೋರಿಸ್ತೀನಿ. ಈ ಲೈನು ಕಂಪ್ಲೀಟ್ ಆಗಿದೆ. ಕೊನೆಯಲ್ಲಿ ದಾರ ಕಟ್ ಮಾಡಿದ್ದೀನಿ. ಇದು ಚೈನ್ ಇರೋಲ್ಲಿ ಚೈನ್ ಹಾಕಿ ಇಲ್ಲಿ 3 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈ ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಈಗ ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ, ಇಲ್ಲಿ ಸೇರಿಸ್ಕೊಂಡಿದ್ದೀನಿ, ಜಾಯಿನ್ ಮಾಡಿದ್ದೀನಿ. ಈಗ 3 ಚೈನು ಫಸ್ಟು, ಮೂರು ಚೈನ್ ಹಾಕಿ ಅದೆಲ್ಲಿ ಲಾಕ್ ಆಗಿದೆ ಮೊದಲಿನ ರೋದಲ್ಲಿ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 4 ಚೈನ್ ಇದೆಯಲ್ವ ಅಲ್ಲಿ 4 ಚೈನ್ ಹಾಕ್ಕೊಳ್ಳಿ. ಅದು ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ. ಈಗ ಇಲ್ಲಿ 2 ಸಿಂಗಲ್ ಕ್ರೋಶೆ ಇದೆ. ಕಳೆದ ಸಾಲಿನಲ್ಲಿ ನಾವು ಈ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ಈ ಆರ್ಚಲ್ಲಿ ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಆ 2 ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಎರಡು ಡಬಲ್ ಕ್ರೋಶೆಲಿ 2 ಸಿಂಗಲ್ ಕ್ರೋಶೆ. ಇನ್ನು ಈ ಬೀಡ್ ಸುತ್ತಲೂ ಚೈನು 1 2 3 ಚೈನ್ ಹಾಕ್ಕೊಂಡು ಈ ಬೀಡ್ ಸುತ್ತಲೂ ಹಾಕ್ಕೊಂಡು ಬೀಡ್ನ ಪಕ್ಕ ಇಲ್ಲಿ ಒಂದು ಡಬಲ್ ಕ್ರೋಶೆ ಇದೆ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶೆ ಪ್ಲೇನ್ ಹಾಕಿದ್ದೀವಲ್ವ ಬೀಡ್ ಸೇರಿಸ್ಕೊಳ್ಳೋದೆ ಅದು. ಆಮೇಲೆ ಮತ್ತೆ 3 ಚೈನು ಈ ಬೀಡ್ ಸುತ್ತಲೂ ಇಲ್ಲಿ ಬೀಡ್ನ ಪಕ್ಕ ಇರೋ ಡಬಲ್ ಕ್ರೋಶೆಲಿ ಲಾಕ್, ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ 3 ಚೈನು ಬೀಡ್ಗಳಿಗೆ ಈ ಥರ 3 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕ ಇರೋ ಈ ಡಬಲ್ ಕ್ರೋಶೆಲಿ ಲಾಕ್ ಮಾಡಿ, ಈ ಥರ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ. ಮತ್ತೆ 3 ಚೈನು ಈ ಥರ. ಇದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ
ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು. ಇದ್ರ ಪಕ್ಕ ಇರೋ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಇದೆ. ಹೆಂಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಡಬಲ್ ಕ್ರೋಶೆ ಇದೆಯೋ ಅಲ್ಲಿ ಇನ್ನೊಂದು, ಅಲ್ಲಿನೂ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿನೂ 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಿ, ಇಲ್ಲಿ 4 ಚೈನ್ ಗ್ಯಾಪಲ್ಲಿ. ಅಲ್ಲಿ ಲಾಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ ಅದು ಎಲ್ಲಿ ಲಾಕ್ ಆಗಿದೆಯಾ 4 ಚೈನು, ಅಲ್ಲಿ ಲಾಕಲ್ಲಿ ಲಾಕ್ ಮಾಡಿಕೊಂಡು ಅದೇ ರೀತಿ ಇನ್ನು 4 ಚೈನ್ ಗ್ಯಾಪ್ ಇರೋಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರೋಲ್ಲಿ 4 ಚೈನ್ ಮಾಡಿ ಮತ್ತೆ 3 ಚೈನು ಕುಚ್ಚಿಗೆ ಮತ್ತೆ 4 ಚೈನು. ಮತ್ತು ಈ ಬೀಡ್ ಪಕ್ಕದ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ, ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದೇ ಥರ ಆರ್ಚಲ್ಲಿ ಮುಂದುವರಿಸ್ಕೊಂಡು ಹೋಗಿ. ಫುಲ್ ಮಾಡಿ ತೋರಿಸ್ತೀನಿ. ಇದು ಈ ಲೈನು ಕಂಪ್ಲೀಟ್ ಆಗಿದೆ. ಈ ಥರ ಕೊನೆಯಲ್ಲಿ ದಾರ ಕಟ್ ಮಾಡಿದ್ದೀನಿ, ಇಲ್ಲಿ ಒಂದು ಚೈನ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲೇ ಸ್ಟಾರ್ಟ್ ಮಾಡ್ತಿದ್ದೇವೆ. ಇಲ್ಲಿ ಜಾಯಿನ್ ಮಾಡಿದ್ದೀನಿ ದಾರನ. ಇಲ್ಲಿ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವೋ ಅಲ್ಲಿ ಫಸ್ಟ್ 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ 3 ಚೈನ್ ಹಾಕ್ಕೊಂಡು ಅದು ಎಲ್ಲಿ ಲಾಕ್ ಆಗಿದೆಯೋ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಲಾಕಿನ ಮೇಲೆ ಈಗ ಇಲ್ಲಿ 4 ಚೈನ್ ಇದೆಯಲ್ವ, ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಇದೆಯಲ್ವ, ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ನಾವು 2 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಿದ್ದೀವಲ್ವ, 2 ಈ ಆರ್ಚ್ನ ಫಸ್ಟ್ 2 ಡಬಲ್ ಕ್ರೋಶೆ ಮೇಲೆ ಅಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕಿದ್ದೀವಿ, ಅದರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇನ್ನು ಈ ಬೀಡ್ನ ಮೇಲೆ ಇಲ್ಲಿ ಬೀಡ್ನ ಮೇಲೆ 3 ಚೈನ್ ಮಾಡಿದ್ದೀವಿ ನೋಡಿ, ಇಲ್ಲಿ ಆರ್ಚ್ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಒಂದು ಫಸ್ಟು ಡಬಲ್ ಕ್ರೋಶೆ ಮಾಡಿ ಮಣಿ ಸೇರಿಸ್ಕೊಳ್ಳಿ. ಒಂದು ಈ ಥರ ಚಿಕ್ಕ ಮಣಿ ಗೋಲ್ಡ್ ಮಣಿ ಸೇರಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಡಬಲ್ ಕ್ರೋಶೆ ಮಣಿ, ಆಮೇಲೆ ಮತ್ತೊಂದು ಡಬಲ್ ಕ್ರೋಶೆ, ಮಣಿ, ಆಮೇಲೆ ಮತ್ತೊಂದು ಡಬಲ್ ಕ್ರೋಶೆ. ಈ ಥರ 4 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಮಣಿ ಸೇರಿಸ್ಕೊಳ್ಳಿ ಮಧ್ಯದಲ್ಲಿ. ನೆಕ್ಸ್ಟ್ ಬೀಡ್ ಮೇಲೆ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ. ಇನ್ನು ನೆಕ್ಸ್ಟ್ ಅದ್ರ ಮಣಿ ಮುಂದಿನ ಮಣಿ ಮೇಲೆ ಇರೋ 3 ಚೈನಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ, ಮಣಿ ಸೇರಿಸಿ ಮತ್ತೊಂದು ಡಬಲ್ ಕ್ರೋಶೆ, ಮಣಿ, ಮತ್ತೆ ಒಂದು ಡಬಲ್ ಕ್ರೋಶೆ, ಮಣಿ, ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ. ಈ ಥರ ಮಾಡಿ ನೆಕ್ಸ್ಟ್ ಮಣಿ ಮೇಲೆ 3 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡಿ. ಅದ್ರ ನೆಕ್ಸ್ಟು ಮಣಿ ಮೇಲೆ 3 ಚೈನ್ ಇದೆ, ಅಲ್ಲಿ ಮತ್ತೆ ಇದೇ ಥರ ಆರ್ಚ್, ಡಬಲ್ ಕ್ರೋಶೆ, ಮಣಿ,
ಡಬಲ್ ಕ್ರೋಶೆ, ಮಣಿ ಹಾಕಿ ಡಬಲ್ ಕ್ರೋಶೆ, ಮಣಿ ಸೇರಿಸ್ಕೊಳ್ಳಿ, ಇನ್ನೊಂದು ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ, 3 ಮಣಿ ಬರುತ್ತೆ. ಇನ್ನು ನೆಕ್ಸ್ಟು ಇಲ್ಲಿ ಲಾಸ್ಟಲ್ಲಿ 2 ಡಬಲ್ ಕ್ರೋಶೆ ಇದೆಯಲ್ವ, ಅದರಲ್ಲಿ ಲಾಸ್ಟ್ ಇನ್ ಡಬಲ್ ಕ್ರೋಶೆಲಿ ಇಲ್ಲಿ ಇದರಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಲಾಕ್ ಇದೆಯಲ್ವಾ, ಈ 4 ಚೈನ್ ಗ್ಯಾಪ್ನ ಲಾಕ್ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 4 ಚೈನಲ್ಲಿ 4 ಚೈನ್ಗೆ 4 ಚೈನು ಹಾಕ್ಕೊಂಡು ಅದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ ಮಾಡಿ ತೋರಿಸ್ತೀನಿ. ಈ ಲೈನ್ ಕಂಪ್ಲೀಟ್ ಆದಮೇಲೆ ಹಿಂಗೆ ಕಾಣಿಸುತ್ತೆ ಆರ್ಚು ನೋಡಿ. ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ನಾನೆಲ್ಲ. ಆರ್ಚು ಕಂಪ್ಲೀಟ್ ಮಾಡಿ ಕೊನೆಯಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಫಸ್ಟ್ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆನಾದರೂ ಹಾಕ್ಬೋದು ಅಥವಾ 3 ಚೈನೇ ಮಾಡಿ ಸೇರಿಸ್ಕೋಬೋದು. ನಾನು ಇಲ್ಲಿ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇದಾಗಿ ಇಲ್ಲಿ 4 ಚೈನ್ ಇದೆಯಲ್ವ, ಈ 4 ಚೈನಲ್ಲಿ ಫಸ್ಟು 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇಲ್ಲಿ 2 ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನು, ಇನ್ನು ಇಲ್ಲಿ ಈ ಬೀಡಿನ ಮೊದಲೇ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಆಮೇಲೆ 2 ಚೈನು, ಈ ಬೀಡಿನ ನಂತರ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಇದಾಗಿ 2 ಚೈನು. ಆಮೇಲೆ ಈ ಬೀಡಿನ ನಂತರ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು 2 ಚೈನು, ಮತ್ತು ಈ ಬೀಡಿನ ನಂತರ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತು ಈ ಬೀಡಿನ ನಂತರ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ. ಇದಾಗಿ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತು ಈ ಬೀಡಿನ ನಂತರ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತು ಈ ಮಣಿ ನಂತರ ಗ್ಯಾಪಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತೆ 2 ಚೈನು, ಮತ್ತು ಈ ಮಣಿ ನಂತರ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ. ಇದಾಗಿ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ, ಮತ್ತು ಈ ಮಣಿ ನಂತರ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, ಮತ್ತು 2 ಚೈನು, ಮತ್ತು ಈ ಮಣಿ ನಂತರ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ, ಮತ್ತು 2 ಚೈನು, ಮತ್ತು ಅದರ ಮುಂದಿನ ಮಣಿ ಗ್ಯಾಪಲ್ಲಿ ಹಾಫ್ ಡಬಲ್ ಕ್ರೋಶೆ. ಈ ಥರ ಮಾಡ್ಕೊಂಡು ಹೋಗಿ. ಇದಾಗಿ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ, ಮತ್ತು ಈ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆಗಳು ಹೇಗೆ ಸ್ಟಾರ್ಟಿಂಗಲ್ಲಿ ಹಾಕಿದ್ವೋ ಹಾಗೆ, ಮತ್ತು ಇಲ್ಲಿ ಲಾಕಲ್ಲಿ
ಲಾಕ್. ಮತ್ತು ಇದೇ ಥರ ಚೈನ್ ಮಾಡ್ಕೊಳ್ಳಿ, 3 ಚೈನ್ ಕುಚ್ಚಿಗೆ. ಆಮೇಲೆ ಇಲ್ಲಿ ಇದೇ ಥರ ಮುಂದಸ್ಕೊಂಡು ಹೋಗಿ ಈ ಥರ ಆರ್ಚ್ ಬರುತ್ತೆ. ಫುಲ್ ಮಾಡಿ ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ. ಪೂರ್ತಿ ಮಾಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.